ನಮ್ಮ ಜೆಎಸ್ಎಸ್ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ 15ನೇ ಘಟಿಕೋತ್ಸವದ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ ನಾವು ಹಮ್ಮಿಕೊಂಡಿದ್ದೇವೆ. ಜೆಎಸ್ಎಸ್ AHR ದಿನಾಂಕ 10/1/25 ಬೆಳಿಗ್ಗೆ 11 ಗಂಟೆಗೆ ಶಿವಕೇಶ್ವರ ನಗರದಲ್ಲಿರುವ AHR ಹಾಲ್ನಲ್ಲಿ ಜರುಗುತ್ತದೆ. ಈ ಘಟಿಕೋತ್ಸವವು ಪರಮ ಪೂಜ್ಯ ಜಗದ್ಗುರು ಹಾಗೂ ಗಣಕವರ್ತ ಕುಲಾಧಿಪತಿಗಳಾದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದ್ದು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಧನಂಜಯ ವೈ ಚಂದ್ರಚೂಡ್ ಅವರು ಮುಖ್ಯ ಅತಿಥಿಗಳಾಗಿದ್ದು ಘಟಿಕೋತ್ಸವ ಭಾಷಣವನ್ನು ಮಾಡುತ್ತಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಚಿತ್ರಪಟಗಳು ಮತ್ತು ಪ್ರಶಸ್ತಿಗಳನ್ನು ವಿತರಿಸುತ್ತಾರೆ. ಈ ಘಟಿಕೋತ್ಸವದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವೈಸ್ ಚಾನ್ಸಲರ್ಗಳು ಹಾಗೂ ಕಟ್ಟಡಗಳು ತಿಳಿಸಲಿದ್ದಾರೆ. ನಾನು ಈ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನನ್ನ ಎಡಗಡೆ ಡಾಕ್ಟರ್ ವಿಶಾಲ್ ಕುಮಾರ್ ಗುಪ್ತಾ ಡಿರೆಕ್ಟರ್ ನಡೆಸಿದ್ದಾರೆ. ನಾನು ಡಾಕ್ಟರ್ ಮಂಜುನಾಥ್ ರಿಜಿಸ್ಟ್ರಾರ್ AS ಅಕಾಡೆಮಿ ಆಫ್ ಎಜುಕೇಶನ್. ಪಕ್ಕದಲ್ಲಿ ಡಾಕ್ಟರ್ ವಸಂತಗೌಡ ಅವರು ವೈಸ್ ಚಾನ್ಸಲರ್ ACHR. ಅವ್ರ ಪಕ್ಕದಲ್ಲಿ ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಡಾಕ್ಟರ್ ಸುಮಿತ್ ಭಟ್. ಅದರ ನಂತರ ರಮೇಶ್ ಅವರು ಡೀನ್ ಆಫ್ ಫ್ಯಾಕಲ್ಟಿ ಆಫ್ ಲೈಫ್ ಸೈನ್ಸಸ್. ನನ್ನ ಮುಂದುಗಡೆ ಡಾಕ್ಟರ್ ಮಮತಾ ಇದ್ದಾರೆ, ಡೀನ್ ಆಫ್ ಫ್ಯಾಕಲ್ಟಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಡಾಕ್ಟರ್ ದಾಕ್ಷಾಯಿಣಿ ಪ್ರಿನ್ಸಿಪಾಲ್ ಮತ್ತು ಡೀನ್ ಆಫ್ ಮೆಡಿಕಲ್ ಕಾಲೇಜ್. ಅದು ಡಾಕ್ಟರ್ ಪ್ರಮೋದ್ ಕುಮಾರ್ ಪ್ರಿನ್ಸಿಪಾಲ್ ಆಫ್ ಫಾರ್ಮಸಿ ಮತ್ತು ಡೀನ್ ಫ್ಯಾಕಲ್ಟಿ ಆಫ್ ಫಾರ್ಮಸಿ. ಡಾಕ್ಟರ್ ಕುಲಕರ್ಣಿ ಇದ್ದಾರೆ, ವೈಸ್ ಪ್ರಿನ್ಸಿಪಾಲ್ ಆಫ್ JSS ಮೆಡಿಕಲ್ ಕಾಲೇಜ್. ಡಾಕ್ಟರ್ ಚಂದ್ರಶೇಖರ್ ಅವರು ಅಸೋಸಿಯೇಟ್ ಡೀನ್ ಅಕಾಡೆಮಿಕ್ಸ್. ಈ ಒಂದು ಸಣ್ಣ ನಾನು ನಮ್ಮ ವಯಸ್ಸಾದವರಿಗೆ ಇದರ ಬಗ್ಗೆ ತಿಳಿಸಲು ವಿನಂತಿಸಿಕೊಂಡು ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ರಿಜಿಸ್ಟ್ರಾರ್ ಹೇಳಿದ ಹಾಗೆ JSS ಅಕಾಡೆಮಿ ಆಫ್ ಎಜುಕೇಶನ್ ಅಂಡ್ ರಿಸರ್ಚ್ 15ನೇ ಘಟಿಕೋತ್ಸವ 10ನೇ ತಾರೀಕು ನಾಡಿದ್ದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ JSS ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಆವರಣದಲ್ಲಿ ನಡೀತಾ ಇದೆ. ತಮಗೆಲ್ಲ ಈಗಾಗಲೇ ತಿಳಿಸಿದ ಹಾಗೆ ಈ ಕಾರ್ಯಕ್ರಮ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಅವರು ಈ JSS AHRನ ಕುಲಾಧಿಪತಿಗಳಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಘನತೆವೆತ್ತ ಭಾರತದ ಮಾಜಿ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಧನಂಜಯ ವೈ ಚಂದ್ರಚೂಡ್ ಅವರು ಬಂದು ಘಟಿಕೋತ್ಸವ ಭಾಷಣ ಮಾಡಿ ಹಲವಾರು ಪದಕಗಳು ಮತ್ತು ಡಿಗ್ರಿಗಳನ್ನು ಅವಾರ್ಡ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸಂಸ್ಥೆ ಬಗ್ಗೆ ನಾನು ಅದನ್ನು ಹೇಳ್ತೀನಿ. ಈ ಘಟಿಕೋತ್ಸವದಲ್ಲಿ ಮುಖ್ಯವಾಗಿ ಎಷ್ಟೆಷ್ಟು ಪದವೀಧರರಿದ್ದಾರೆ, ಎಷ್ಟು ಜನಕ್ಕೆ ಮೆಡಲ್ ಸಿಗ್ತಾ ಇದೆ, ಇದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಡಾಕ್ಟರ್ ಸುಧೀಂದ್ರ ಭಟ್ ಅವರು ತಮಗೆ ತಿಳಿಸ್ಕೊಡ್ತಾರೆ.